ಪುನೀತ್ ರಾಜ್ಕುಮಾರ್ ಇಲ್ಲ ಅನ್ನುವಂಥ ಪದ ಕೇಳಿದಾಗ ಏನು ಅನ್ನಿಸ್ತು ನಿಮಗೆ? ಅಕ್ಟೋಬರ್ 29 ಯಪ್ಪ ಭಯಾನಕರ ಆದಂತಲೂ ಥರ ಮೈ ಜುಮ್ ಅನ್ನುತ್ತೆ. ಆ ದಿನ ನೆನಪಿಸ್ಕೊಂಡ್ರೆ ಬಿದ್ದು ಒದ್ದಾಡ್ಬಿಟ್ಟಿದ್ದೀವಿ. ಯಾಕೆ ಗೊತ್ತಾ, ಅವತ್ತು ನಾನೊಂದು ಪ್ಯಾಂಟ್ ಹಾಕೊಂಡೆ ಆಯಿತಾ, ಎಲ್ಲೋ ಹೋಗ್ಬೇಕಿತ್ತು, ಆಚೆ ಒಂದು ಮೀಟಿಂಗ್ ಇತ್ತು, ಒಂದು ಪ್ಯಾಂಟ್ ಹಾಕೊಂಡೆ, ಎಲ್ಲೋ ನೋವಿನದೇ ಮೀಟಿಂಗ್ ಇತ್ತು. ಪ್ಯಾಂಟ್ ಹಾಕೊಂಡು ಜೇಬಿಗೆ ಕೈ ಹಾಕ್ತೆ, ಹೆಡ್ಫೋನ್ ಸಿಕ್ತು. ನಾನು ಹಿಂಗೆ ತೆಗೆದೆ, ಹಿಂಗೆ ಅಯ್ಯೋಲೋ ಹೆಡ್ಫೋನ್ ಎಲ್ಲೆಲ್ಲೋ ಹುಡುಕ್ತಾ ಇದ್ನಲ್ರೋ, ಈ ಪ್ಯಾಂಟ್ ಜೇಬಲ್ಲೇ ಐತೆ ಅಂತ ನನ್ನ ಫ್ರೆಂಡ್ಸ್ ಕೇಳಿದೆ. ಅದು ಅಪ್ಪು ಸರ್ ಒಂದು ಹಿಂದಿನ ದಿನ ಅಪ್ಪು ಸರ್ಗೆ ಹಾಡು ಕೇಳ್ಸಕ್ಕೆ ಹೋಗಿದ್ನಲ್ಲ, ಈ ಮಾದೇಶ್ವರನ ಹಾಡು ಕೇಳ್ಸಕ್ಕೆ ಹೋಗಿದ್ನಲ್ಲ, ಆ ಕೇಳಿಸಿ ಅದು ಹಂಗೆ ಸುತ್ತಿತ್ತಲ್ಲ, ಅದನ್ನ ಜೇಬಲ್ಲಿ ಇಟ್ಟು ಆ ಪ್ಯಾಂಟಲ್ಲಿ ಹಂಗೆ ಬಿಟ್ಬಿಟ್ಟಿದ್ದೆ. ಅದು 2 ದಿನ ಆದಮೇಲೆ ಸೇಮ್ ಪ್ಯಾಂಟ್ ಹಾಕೊಂಡಿದ್ದೀನಿ ನಾನು. ಸಿಕ್ತಾಗ ಅಯ್ಯೋ ಅಪ್ಪು ಸರ್ಗೆ ಮೊನ್ನೆ ಹಾಡು ಕೇಳ್ಸಕ್ಕೆ ಹೋಗಿದ್ನಲ್ಲ, ಅದು ಜೇಬಲ್ಲೇ ಮರ್ತುಬಿಟ್ಟಿದ್ದೀನಿ ನಾನು ಇಲ್ಲಿ ಇಟ್ಕೊಂಡು ಮನೆಯೆಲ್ಲ ಹುಡುಕ್ಬಿಟ್ನಲ್ಲ ಗುರು ಹೆಡ್ಫೋನ್ನ ಅಂದ್ಬಿಟ್ಟು ಆಗ್ತಾನೆ ಆ ವಿಷಯ ಮಾತಾಡೋ 5 ನಿಮಿಷಕ್ಕೆ ಫೋನ್ ಕಾಲ್ ಬಂತು, ಅಪ್ಪು ಸರ್ ಹೋಗ್ಬಿಟ್ರಂತೆ ಅಂತ. ಫೋನ್ ಮಾಡೋದಕ್ಕೆ ಚೆನ್ನಾಗಿ ಬೈದಾಕ್ಬಿಟ್ಟೆ ನಾನು. ಗುರು ಏನು ನಿನ್ಗೇನು ತಲೆ ಕೆಟ್ಟೋಗೋಯ್ತಾ, ಬೆಳಗ್ಗೆ ಏನು ಸುದ್ದಿ ಮಾತಾಡ್ತಾ ಇದೆಯಾ ನೀನು, ಇಡಪ್ಪ ಫೋನು ಅಂದ್ಕೊಂಡು. ಆಮೇಲೆ ಇಮ್ಮಿಡಿಯೇಟ್ ಹಿಂಗೇನೋ ಫೋನ್ ಮಾಡಿದ್ರು ತಾಳಿ ಅಂದ್ಬಿಟ್ಟು ನಂಗೆ ಗೊತ್ತಿರೋವ್ರಿಗೆ ಫೋನ್ ಮಾಡಿದೆ. ಅವನು ಜೋರಾಗಿ ಅಳ್ತಾವನೆ. ಯಾವ ಫೋನ್ ಸೇಮ್ ನಮ್ಮ ಸಿನಿಮಾದಲ್ಲಿ ಹೆಂಗಿರುತ್ತೆ ಹಂಗೆ ಅವ್ನು ಅಳೋ ಸೌಂಡ್ ಕೇಳಿ ಫೋನ್ ಹಿಂಗೆ ಬಿಟ್ಟಿದ್ದೆ, ಬಿದ್ದು ಒದ್ದಾಡ್ಬಿಟ್ಟಿದ್ದೀವಿ ಅಲ್ಲಿ ಎಲ್ರೂ. ಏನು ಗುರು ಏನಾಯಿತು, ಹೆಂಗೆ ಇವೆಲ್ಲ ಸಾಧ್ಯ ಅಂತ. ಬಟ್ ಆ ಥರದ ದಿನ ಮಾತ್ರ ಇನ್ಯಾವತ್ತೂ ಯಾರಿಗೂ ಬರಬಾರ್ದಪ್ಪ. ಆ ಥರ ಸಂಕಟ, ನೋವು, ಪರಿಸ್ಥಿತಿಗಳು, ನೆನಪುಗಳು ಕೆಲವೊಂದು ಸಲ ತುಂಬ ಕಾಡ್ಬಿಡುತ್ತೆ ಅಲ್ವಾ? ತುಂಬ ಕಾಡ್ಬಿಡುತ್ತೆ. ಅದಕ್ಕೆ ಇರೋ ತನಕ ಎಲ್ಲರ ಜೊತೆ ಸುಮ್ಮನೆ ಅದು ಇದು ಅಂದ್ಕೊಂಡು ಏನೇನೋ ಜಂಜಾಟಗಳಲ್ಲಿ ಇರಬಾರ್ದು. ಖುಷಿಯಾಗಿರಬೇಕು, ಎಲ್ಲರ ಜೊತೆನೂ ಚೆನ್ನಾಗಿರಬೇಕು, ಖುಷಿಯಿಂದ ಕೆಲಸ ಮಾಡಬೇಕು. ಆದರೆ ಒಂದು 4 ಜನಕ್ಕೆ ಒಳ್ಳೇದು ಮಾಡಬೇಕು. ಇಲ್ವಾ ಕೆಟ್ಟದ್ದು ಬಯಸೋಕ್ಕೆ ಹೋಗ್ಬಾರ್ದು. ಆರಾಮಾಗಿದ್ದು ಮತ್ತೆ ನಾವೆಲ್ಲ ಉಡ್ತೀವ ಬ್ರೋ, ಮತ್ತೆ ಇಲ್ಲಿ ಉಡ್ತೀವ. ನಾನು ಸಿಂಗರ್ ಆಯ್ತೀನ, ನೀವು ರಿಪೋರ್ಟರ್ ಆಗ್ತೀರಾ? ಒಂದ್ಸಲ ಹುಟ್ಟಿದ್ದೀವಿ, ಯಾವತ್ತೋ ಒಂದಿನ ಹೋಗ್ತೀವಿ ಅಲ್ವಾ? ಅಷ್ಟಕ್ಕೆ ಯಾಕೆ ಖುಷಿಯಾಗಿದ್ದು ಹೋಗ್ಬೇಕು. ಒಬ್ರು ನೋವಿಸ್ಬಾರ್ದು, ನೋವಿಸ್ದೇ ಇರೋಕ್ಕೆ ಪ್ರಯತ್ನ ಪಡಬೇಕು. ಮನುಷ್ಯ ಅಂದಮೇಲೆ ಅವೆಲ್ಲ ಇರ್ತವೆ. ಅದರೆಲ್ಲದ್ರ ನಡುವೆ ಒಂದು ಸುಂದರವಾದ ಬದುಕನ್ನ ಕಟ್ಕೊಂಡು ಸಂಪೂರ್ಣವಾಗಿ ಸುಂದರವಾದ, ಇಲ್ಲ ಅಂದರೆ ಮನುಷ್ಯನಾಗಿ ಹುಟ್ಟಿ ಇವೆಲ್ಲವನ್ನು ಅನುಭವಿಸೋಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಅದನ್ನ ಬಿಟ್ಟು ಬೇರೆ ಇನ್ನೇನೋ ಮಾಡ್ತಾ ಇರ್ತೀವಿ ನಾವು.